ಇನ್ನು ಈ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಮತ್ತೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದು, ಈ ವಿಡಿಯೋಸ್ನೆಲ್ಲ ಲೀಕ್ ಮಾಡಿದಂತಹ ವ್ಯಕ್ತಿ ಕಾರ್ತಿಕ್ ಅಂತ ಹೇಳಲಾಗ್ತಾ ಇದೆಯಲ್ಲ, ಅಂದ್ರೆ ಡ್ರೈವರ್, ಆತ ಮಲೇಷಿಯಾದಲ್ಲಿದ್ದಾನೆ ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ HDK ಇಂತಹದೊಂದು ಆರೋಪ ಮಾಡಿದ್ದು, ಮಲೇಷಿಯಾಗೆ ಆತನನ್ನ ಕಳಿಸಿದ್ಯಾರು, ಈ ಅಣ್ಣ ತಮ್ಮನೆ ಕಳಿಸಿರೋದು ಅಂತ ಹೇಳೋ ಮುಖ್ಯವಾಗಿ ಮತ್ತೆ DK ಬ್ರದರ್ಸ್ ವಿರುದ್ಧವಾಗಿ ಗುಮಾನಿ ಹುಟ್ಟಿಸಿದ್ದಾರೆ. ನನ್ನ ಹತ್ರ ಪದೇ ಪದೇ ಯಾಕೆ ಬರ್ತೀರಿ? ಸುದ್ದಿ ಬಿಡೋರಲ್ಲ, ಅವ್ರ ಹತ್ರ ಕೊಡ್ರಿ. ಈಗ ನೆನ್ನೆ ನಿಮ್ಗೆ ಹೇಳ್ತೀನಲ್ಲ, ವಿಷಯ ತಿಳ್ಕೊಳ್ಳಿ. ಇಲ್ಲಿ ನೆನ್ನೆ ದಿನ ಯಾವುದೋ ಒಂದು ಆ ಡ್ರೈವರ್ದು ಒಂದು ಪ್ರೆಸೆಂಟೇಷನ್ ಆಗಿದೆಯಲ್ಲ, ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ನು. ಏನು ಮಾಡಿದ್ದಾನೆ? ವಿಡಿಯೋ ರಿಲೀಸ್ ಮಾಡಿದ್ದಲ್ವಾ? ವಿಡಿಯೋ ಎಲ್ಲಿಂದ ಮಾಡಿದ್ರು, ಯಾರು ಮಾಡಿದ್ರು? ನೆನ್ನೆ ಅವನ ಕೈನಲ್ಲಿ ವಿಡಿಯೋ ಬಿಟ್ಟರೆ ಅವನೇನು ಹೇಳಿಕೆ ಕೊಟ್ಟ? ನಾನು ದೇವರಾಜೇಗೌಡರ ಕೈ ಕೊಟ್ಟಿದ್ದೆ ಅಂತ ಹೇಳಿದ್ದೀನಿ, ಯಾರ ಕೈನೂ ಕೊಟ್ಟಿಲ್ಲ ಅಲ್ವೇ? ಇವತ್ತು ಬೆಳಗ್ಗೆ ಈ ಚಿಂದ್ರ ಅಣ್ಣ ತಮ್ಮನದವರು ಪಾಪ ಏನು ಮಹಾನ್ ಇವರಲ್ಲ ಅವರು ಇಬ್ಬರು ಇವತ್ತು ಏನು ಹೇಳಿಕೆ ಕೊಟ್ಟವರು? ಕುಮಾರಸ್ವಾಮಿನೇ ಬಿಟ್ಟಿರಬೇಕು. ದೇವರಾಜೇಗೌಡರನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ದವರು. ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ರು. ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ 420ಗಳು ಹೇಳೋದಲ್ಲ. ಎಲ್ಲವನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು ವಿಷಯ ತಿಳ್ಕೊಳ್ಳಿಕ್ಕೆ. ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ. ಒಂದು ರಾತ್ರಿ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು. ಯಾರು ಕೊಟ್ಟವರು? ಮಲೇಷಿಯಾದಲ್ಲಿದ್ದಾನೆ. ಯಾರು ಕಳಿಸಿರೋದು ಮಲೇಷಿಯಾಗೆ? ಒಂದು ಕಾರ್ತಿಕ್ ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇನಿದೆ. ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ. ಅಷ್ಟು ಸುಲಭವಾಗಿ ನಮ್ಮನ್ನು ಕೆಣಕವ್ರೆ, ನನ್ನನ್ನು ಕೆಣಕವ್ರೆ. ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು. ಇದೆಲ್ಲ ಭಾಳ ನೋಡಿದ್ದೀನಿ. ಅವನು ಎಲ್ಲವನೇ ಅಂತ ಮೊದಲು ಹುಡುಕ್ತೀನಿ ಆ ಕಾರ್ತಿಕ್ನ, ಆಮೇಲೆ ಚರ್ಚೆ ಮಾಡ್ತೀನಿ. ಎಲ್ಲಿ ವಿಡಿಯೋ ಬಿಟ್ಟಾರೆ?